ಸೊ ಹಾಯ್ ಹಲೋ ಗಾಯ್ಸ್, ನಾವಿವತ್ತು ಮಾಡ್ತಿರೋದು ಸ್ಟ್ರಾಬೆರಿ ಕೇಕು, ಕಸ್ಟಮೈಸ್ ಕೇಕು, ನಾರ್ಮಲ್ ಕೇಕು ಗೈಸ್. ಇದು ಬಂದ್ಬಿಟ್ಟು ಬಾರ್ಬಿ ಥೀಮಲ್ಲಿ ಬಂದಿತ್ತು. ಸೊ ಬಾರ್ಬಿ ಇನ್ನೂ ಬಂದಿರಲಿಲ್ಲ, ಹಂಗಾಗಿ ನಾನು ಬಾರ್ಬಿನ ಇದಕ್ಕೆ ಇಟ್ಟಿಲ್ಲ. ಜಸ್ಟ್ ಬರೀ ಐಸಿಂಗ್ ಮಾಡಿರ್ತೀನಿ ಗೈಸ್ ಅಷ್ಟೇ. ನೋಡ್ಬೋದು ನೀವು, ಕೇಕ್ ಐಸಿಂಗ್ ಆಯಿತು ಆಲ್ರೆಡಿ, ಫಿನಿಶಿಂಗ್ ತೆಗಿತಾ ಇದ್ದೀನಿ. ಸೊ ಗೈಸ್, ಇವಾಗ ಫಿನಿಶಿಂಗ್ ಎಲ್ಲ ತೆಗೆದಿದ್ದಾದಮೇಲೆ ಟ್ಯೂಬ್ ಮಾಡಿಕೊಂಡು ಯಾವ ಥರ ಡಿಸೈನ್ ಬೇಕು ಆ ಥರ ಮಾಡ್ತಿದ್ದೀನಿ ಫ್ರೆಂಡ್ಸ್. ಫೋಟೋದಲ್ಲಿ ಯಾವ ಥರ ಇತ್ತು ಅದೇ ಥರನೇ ಮಾಡ್ತಿದ್ದೀನಿ. ಸೊ ಅದೇ ಥರ ಬಂದಿದೆ. ಫ್ರೆಂಡ್ಸ್, ಇದು ಡಿಸ್ಪ್ಲೇ ಕೇಕ್ಗಳಿಗೆ ಫ್ಲವರ್ ಇಕ್ಕಿರಲಿಲ್ಲ. ಫ್ಲವರ್ ಇಕ್ಬಿಟ್ಟು ಡಿಸೈನ್ ಮಾಡಿಬಿಟ್ಟು ಶೋರೂಮ್ ಕೊಟ್ಬಿಡೋದು ಫ್ರೆಂಡ್ಸ್ ಅಷ್ಟೇ. ನಾರ್ಮಲ್ ಕೇಕ್ ಮುಗೀತು. ಅದಾದಮೇಲೆ ಪೀಸ್ ಕೇಕ್ ಮಾಡಬೇಕು. ಪೀಸ್ ಕೇಕ್ ಮಾಡಿಬಿಟ್ಟು ಅದರ ನೆಕ್ಸ್ಟು ಚಾಕ್ಲೇಟ್ ಫ್ಲೇವರಲ್ಲೂ ಸ್ವಲ್ಪ ಆರ್ಡ್ರ್ ಇದೆ, ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಅದರ ನೆಕ್ಸ್ಟು ಪೇಸ್ಟ್ರೀಸ್ ಮಾಡಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ಇದು ನಾರ್ಮಲ್ ಕೇಕು, ಪೀಸ್ ಕೇಕು ಕೌಂಟ್ರಿಗೆ. ಸೊ ಇದನ್ನು ಐಸಿಂಗ್ ಮಾಡಿಬಿಟ್ಟು ಪೀಸ್ ಮಾಡಿಬಿಟ್ಟು ಡಿಸೈನ್ ಮಾಡಿಬಿಟ್ಟು ಕೌಂಟ್ರಿಗೆ ಕೊಟ್ಟಾದಮೇಲೆ ಬರ್ಡೇ ಕೇಕ್ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಸೊ ಗಾಯ್ಸ್, ಇವಾಗ ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಐಸಿಂಗು. ನೆಕ್ಸ್ಟ್ ಇವಾಗ ಕಟಿಂಗ್ ಮಾಡಿಬಿಟ್ಟು ಡಿಸೈನ್ ಮಾಡಬೇಕು ಗೈಸ್. ಸೊ ಗೈಸ್, ಇವಾಗ ಇದಕ್ಕೆ ಪೀಸ್ ಕೇಕಿಗೆ ಬಬಲ್ಸ್ ಬಿಡೋಕ್ಕೆ ಟ್ಯೂಬ್ ಮಾಡಿಕೊಂಡು ಬಬಲ್ಸ್ ಬಿಡಬೇಕು ಗೈಸ್, ಅದು ಚೆರಿ ಇಡೋಕ್ಕೆ. ಸುತ್ತ ರೌಂಡ್ ಬಬಲ್ಸ್ ಬಿಟ್ಟಿದ್ದಾದಮೇಲೆ ನೆಕ್ಸ್ಟು ಚೆರಿ ಇಡೋದಕ್ಕೆ. ಇನ್ನೇನು ಫೈನಲ್ ಆಯ್ತಾ ಬಂತು. ನೆಕ್ಸ್ಟ್ ಇವಾಗ ಚಾಕೋ ಚಿಪ್ಸ್ ಹಾಕಬೇಕು. ಇದಿಷ್ಟೇ ಗೈಸ್, ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟು ಡಿಸ್ಪ್ಲೇಗೆ ಬರ್ಡೇ ಕೇಕ್ ಮಾಡಬೇಕು. ಇದು 1/2 kg ಚಾಕ್ಲೇಟ್ ಕೇಕು ನಾರ್ಮಲ್ಲು. ಸಿಂಪಲ್ ಡಿಸೈನ್ ಅಷ್ಟೇ, ತುಂಬ ಗ್ರ್ಯಾಂಡಾಗಿ ಏನು ಡಿಸೈನ್ ಮಾಡಲ್ಲ. ಐಸಿಂಗ್ ಮಾಡಿ ಫಸ್ಟ್ ಇಟ್ಕೋತೀನಿ ಎಲ್ಲದನ್ನು, ಆಮೇಲೆ ಒಂದೇ ಸಲ ಡಿಸೈನಿಂಗ್ ಮಾಡಿಬಿಟ್ಟು ಫ್ಲವರ್ ಇಟ್ಬಿಟ್ಟು ಮುಂದೆ ಡಿಸ್ಪ್ಲೇ ಕೊಟ್ಬಿಡೋದು. ಎರಡಿತ್ತು, ಅರ್ಧ ಕೆ ಜಿದು.
ಅದಾದಮೇಲೆ ಒಂದು ಆರ್ಟ್ ಶೇಪ್ ಇದೆ, 2 ಸ್ಟೆಪ್ದು. ಇದು ಫಸ್ಟ್ ಸ್ಟೆಪ್ಪು ರೆಡಿ ಮಾಡ್ಕೊತಿದ್ದೀನಿ, ಚಾಕ್ಲೇಟ್ ಫ್ಲೇವರನ್ನೇ. ಸೊ ಗೈಸ್, ಇದು ಫಸ್ಟ್ ಸ್ಟೆಪ್ಪಿಗೆ ಕಂಪ್ಲೀಟ್ ಆಯಿತು. ಸೆಕೆಂಡ್ ಸ್ಟೆಪ್ಗೆ ಮೇಲ್ಗಡೆ ಅದು 1/2 kg ಚಾಕ್ಲೇಟ್ ಫ್ಲೇವರು. ಸೇಮ್ ಇದನ್ನು ನಾರ್ಮಲ್ ಕೇಕೇ. ಇದಕ್ಕೂ ಸಿಂಪಲಾಗಿ ಐಸಿಂಗ್ ಮಾಡಿಬಿಟ್ಟು ಮೇಲ್ಗಡೆ ಟಾಪಿಂಗ್ಗೆ ಚಾಕ್ಲೇಟ್ ಜೆಲ್ ಹಾಕ್ಬಿಟ್ಟು ಇದ್ರ ಮೇಲ್ಗಡೆ ಇಟ್ಬಿಟ್ಟು ಇವಾಗ ಡಿಸೈನ್ ಮಾಡಬೇಕು. ಬಾರ್ಡರ್ ಬಿಟ್ಬಿಟ್ಟು ಫ್ಲವರ್ ಇಡಬೇಕು ಗೈಸ್. ಒಂದೇ ಲೆವೆಲಲ್ಲಿ ಇಡಬೇಕು. ಇವಾಗ ಟೋಪಲ್ಲಿ ಸೈಡ್ ಬಾರ್ಡರ್ ಬಿಡ್ತಾಯಿದ್ದೀನಿ. ಬಾರ್ಡರ್ ಬಿಟ್ಟಿದ್ದಾದಮೇಲೆ ಸ್ಟ್ರಾಬೆರಿ ಜೆಲ್ ತೊಗೊಂಡು ಮೇಲ್ಗಡೆ ಡಿಸೈನ್ ಮಾಡಿದೆ. ಇದು ಟಾಪಿಂಗ್ ಜೆಲ್ಲು ಚಾಕ್ಲೇಟ್ ಫ್ಲೇವರ್ದು. ಅದರಲ್ಲಿ ಸ್ವಲ್ಪ ಡಿಸೈನ್ ಮಾಡಿಬಿಟ್ಟು ನೆಕ್ಸ್ಟು ಫಸ್ಟ್ ಸ್ಟೆಪ್ಗೆ ಚಾಕೋ ಚಿಪ್ಸ್ ಹಾಕ್ತೆ. ಇವಾಗ ಮೊದಲು ಮಾಡಿಟ್ಕೊಂಡಿದ್ನಲ್ವ ಐಸಿಂಗು ಕೇಕ್ನ, ಅದಕ್ಕೆ ಇವಾಗ ಸುತ್ತ ಐಸಿಂಗ್ ಮಾಡಿಬಿಟ್ಟು ಆಗಿದೆಯಲ್ಲ, ಅದಕ್ಕೆ ಇವಾಗ ಡಿಸೈನ್ ಮಾಡ್ತಾಯಿದ್ದೀನಿ. ತಿನ್ನೋಕ್ಕೆ ಅಂದ್ಬಿಟ್ಟು ಬನ್ ರೆಡಿ ಮಾಡ್ಕೊತಿದ್ದಾರೆ. ಮಿಲ್ಕ್ ಮೇಡು ಮತ್ತು ಕ್ರಶ್ನೆಲ್ಲ ಹಾಕೊಂಬಿಟ್ಟು ಈ ಚಾಕ್ಲೇಟ್ ಫ್ಲೇವರ್ ಎಲ್ಲ ಕಂಪ್ಲೀಟ್ ಆಯಿತು ಗೈಸ್. ಸೊ ಗೈಸ್, ಇವಾಗ ಫ್ಲವರ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ನೋಡಿ, ಇವತ್ತು ಇಷ್ಟೇ ಮಾತಾಡೋದು. ಪ್ಲಸ್ ಇವಾಗ ಪೇಸ್ಟ್ರೀಸ್, ಇದು ನಾರ್ಮಲ್ ಕೇಕೆಲ್ಲ ಕಂಪ್ಲೀಟ್ ಆಯ್ತಲ್ವ. ಈಗ ಪೇಸ್ಟ್ರೀಸು, ಇದು ಪೀಸ್ ಕೇಕು ಅಂಗಡಿ ಡಿಸ್ಪ್ಲೇಗೆ, ಸ್ಟ್ರಾಬೆರಿ ಫ್ಲೇವರು. ಮೇಲ್ಗಡೆ ಟಾಪಿಂಗ್ ಜೆಲ್ ಹಾಕ್ಬಿಟ್ಟು ಸ್ಟ್ರಾಬೆರಿ ಫ್ಲೇವರ್ದು ಕಟಿಂಗ್ ಮಾಡ್ತಾ ಇರೋದು. ಕಟಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಟ್ರೈಗೆ ಜೋಡಿಸ್ಬೇಕು ಗೈಸ್. ಪೀಸ್ನೆಲ್ಲ ಕಂಪ್ಲೀಟ್ ಮಾಡಾಯಿತು. ನೆಕ್ಸ್ಟ್ ಇವಾಗ ಚಾಕೋ ವೆನಿಲಾ ಕೇಕು, ಸೇಮ್ ಪ್ರೊಸೆಸ್ ಇರುತ್ತೆ. ಡಿಸೈನ್ ಮಾತ್ರ ಚೇಂಜು, ಫ್ಲೇವರ್ ಚೇಂಜು. ಗೈಸ್, ಇವಾಗ ಐಸಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಚಾಕೋ ಫ್ಲೇವರ್ದು ಸೊ ಗೈಸ್, ಇವಾಗ ಇದೆಲ್ಲ ಐಸಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಚಾಕ್ಲೇಟ್ ಫ್ಲೇವರ್ದು ಜೆಲ್ ಹಾಕ್ಬಿಟ್ಟು ಮೇಲ್ಗಡೆ ಚಾಕುನಿಂದ ಡಿಸೈನ್ ಮಾಡಿಬಿಟ್ಟು ಮತ್ತು ಮೇಲೆ ಚಾಕೋ ಚಿಪ್ಸ್ ಹಾಕಬೇಕು. ಚಾಕ್ಲೇಟ್ ಮತ್ತು ವೆನಿಲಾ ಫ್ಲೇವರ್ದು. ನೆಕ್ಸ್ಟ್ ಎಲ್ಲ ಕಟ್ಟಿಂಗ್ ಎಲ್ಲ ಆದಮೇಲೆ ಸೇಮ್ ಕವರ್ನ ಹಾಕ್ಬಿಟ್ಟು ಒಂದೊಂದು ಪೀಸ್ನ ಟ್ರೈಗೆ ಜೋಡಿಸ್ಬೇಕು.
ಸೊ ಗೈಸ್, ಮತ್ತು ಇದು ಬ್ಲ್ಯಾಕ್ ಫಾರೆಸ್ಟ್ ಕೇಕು, ಸೇಮ್ ಪೀಸ್ ಕೇಕೇನೆ, ಸೇಮ್ ಪ್ರೊಸೆಸ್ ಇರುತ್ತೆ, ಡಿಸೈನ್ ಮಾತ್ರ ಚೇಂಜು ಮತ್ತು ಫ್ಲೇವರ್ ಚೇಂಜ್ ಅಷ್ಟೇ. ಇದೂ ಬ್ಲ್ಯಾಕ್ ಫಾರೆಸ್ಟ್ ಕೇಕು ಎಲ್ಲ ಕಂಪ್ಲೀಟ್ ಆಯಿತು. ಈಗ ಪೀಸ್ನ ಜೋಡಿಸ್ತಿದ್ದೀನಿ ಟ್ರೇಗೆ. ಇದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಬರ್ಡೇ ಕೇಕ್ಸ್ ಮಾಡಬೇಕು. ಸೊ ಗೈಸ್, ಇದು 1 kg ಪೈನಾಪಲ್ ಫ್ಲೇವರು ಪೇಸ್ಟ್ರೀಸು ಆರ್ಡ್ರ್ ಇತ್ತು. ಸೊ ಲಾಸ್ಟ್ ಟೈಮ್ ಒಂದು ಸಲ ಕಸ್ಟಮರ್ ತೊಗೊಂಡೋಗಿದ್ರು, ಸೇಮ್ ಅದೇ ಥರ ಬೇಕು ಅಂತ ಹೇಳಿದರು. ಸೊ ಹಂಗಾಗಿ ಅದೇ ಥರ ಡಿಸೈನ್ ಮಾಡ್ತಿದ್ದೀನಿ. ಐಸಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮೇಲೆಗಡೆ ಟಾಪಿಂಗ್ ಜೆಲ್ ಹಾಕ್ಬಿಟ್ಟು ಪೈನಾಪಲ್ ಫ್ಲೇವರ್ದು, ಮತ್ತು ಸೈಡ್ಗೆಲ್ಲ ಚಾಕೋ ರೈಸ್ ಹಾಕಬೇಕು ಕಲರ್ದು. ಸುತ್ತ ಗಾರ್ನಿಶ್ ಇಟ್ಬಿಟ್ರೆ ಕಂಪ್ಲೀಟ್ ಆಯಿತು ಗೈಸ್ ಇದು. ಸೊ ಗೈಸ್, ಈಗ ಬರ್ಡೇದು ಮತ್ತು ಪೀಸ್ ಕೇಕ್ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಡಿಸ್ಪ್ಲೇಗೆ ರೆಡ್ ವೆಲ್ವೆಟ್ ಕೇಕು ಹಾರ್ಟ್ ಶೇಪ್ 1/2 kg ಎಲ್ಲ ಖಾಲಿಯಾಗಿತ್ತು. ಸೊ ಹಂಗಾಗಿ ಡಿಸ್ಪ್ಲೇ ಕೇಕ್ ಮಾಡ್ತಿದ್ದೀನಿ. ಎಲ್ಲ ಏರೆಲ್ಲ ಕೊಟ್ಬಿಟ್ಟು ಸೇಮ್ ಪ್ರೊಸೆಸ್ ಐಸಿಂಗು 4 ಇದೆ ಅಷ್ಟೇ. 4 ಮಾಡಿದ್ರೆ ಇವತ್ತಿನ ಕೆಲಸ ಮುಗೀತು. ಸೊ ಗೈಸ್, ಇವಾಗ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಟೇಬಲ್ ಎಲ್ಲ ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡಿಕೊಂಡು ಗಾರ್ನಿಷ್ ಇಟ್ಬಿಟ್ಟು ಮೊನ್ನೆ ಶೋರೂಮ್ ಕೊಟ್ಬಿಟ್ರೆ ಇವತ್ತಿನ ಕೆಲಸ ಕಂಪ್ಲೀಟ್ ಆಯಿತು ಗೈಸ್.